ಫಸ್ಟ್ ಒನ್, ರಾಷ್ಟ್ರೀಯ ಧ್ವಜ. ಭಾರತದ ರಾಷ್ಟ್ರೀಯ ಧ್ವಜವನ್ನ ತಿರಂಗ ಎಂದು ಕರೆಯುತ್ತಾರೆ. ಇದನ್ನು ಜುಲೈ 22, 1947ರಂದು ಅಂಗೀಕರಿಸಲಾಯಿತು. ಈ ಧ್ವಜವು 3 ಸಮವಾದ ಪಟ್ಟಿಗಳನ್ನು ಹೊಂದಿದ್ದು, ಕೇಸರಿ ಧೈರ್ಯದ ಸಂಕೇತವಾಗಿದೆ, ಬಿಳಿ ಶಾಂತಿಯ ಸಂಕೇತವಾಗಿದೆ, ಹಸಿರು ಸಮೃದ್ಧಿಯ ಸಂಕೇತವಾಗಿದೆ. ಧ್ವಜವು ನಡುವೆ ಅಶೋಕ ಚಕ್ರವನ್ನ ಹೊಂದಿದೆ. ಇದು ನೀಲಿ ಬಣ್ಣದ್ದಾಗಿದ್ದು ಅಭಿವೃದ್ಧಿ ಮತ್ತು ನ್ಯಾಯವನ್ನ ಪ್ರತಿನಿಧಿಸುತ್ತದೆ. ಇದು 24 ಗೆರೆಗಳನ್ನ ಹೊಂದಿದೆ. ಧ್ವಜವನ್ನ ಪಿಂಗಾಳಿ ವೆಂಕಯ್ಯ ಅವರು ತಯಾರಿಸಿದ್ದಾರೆ. ಈ ಧ್ವಜದ ಅಳತೆ 3:2 ಆಗಿದೆ. ಸೆಕೆಂಡ್ ಈಸ್ ನ್ಯಾಷನಲ್ ಫ್ಲವರ್, ರಾಷ್ಟ್ರೀಯ ಹೂವು. ರಾಷ್ಟ್ರೀಯ ಹೂ ಕಮಲ. ಇದು ಶುದ್ಧತೆ, ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಸಂಕೇತವಾಗಿದೆ. ಇದು ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲಿ ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಥರ್ಡ್ ಈಸ್ ನ್ಯಾಷನಲ್ ಕರೆನ್ಸಿ, ರಾಷ್ಟ್ರೀಯ ನಾಣ್ಯ. ಭಾರತದ ರಾಷ್ಟ್ರೀಯ ಹಣದ ಚಲಾವಣೆಯು ನಾಣ್ಯವಾಗಿದೆ, ಅಥವಾ ಇದನ್ನು ರೂಪಾಯಿ ಎಂದು ಕರೆಯುತ್ತಾರೆ. ರೂಪಾಯಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ (RBI) ಹೊರಡಿಸುತ್ತದೆ ಹಾಗೂ ನಿಯಂತ್ರಿಸುತ್ತದೆ. ರೂಪಾಯಿಯನ್ನು 100 ಸಣ್ಣ ಘಟಕಗಳಾಗಿ ವಿಂಗಡಿಸಲಾಗಿದೆ. ಅದನ್ನು ಪೈಸೆ ಎಂದು ಕರೆಯುತ್ತೇವೆ. ಇದನ್ನ 2010ರಲ್ಲಿ ಅಳವಡಿಸಲಾಯಿತು. ಇದನ್ನು ಉದಯ್ ಕುಮಾರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಇದು ದೇವನಾಗರಿ ಲಿಪಿಯಿಂದ ರ ಮತ್ತು ಲ್ಯಾಟಿನ್ನಿಂದ ಆರ್ ಅನ್ನು ತೆಗೆದುಕೊಂಡು ರೂಪಾಯಿಯನ್ನು ವಿನ್ಯಾಸಗೊಳಿಸಲಾಗಿದೆ. 4 ಈಸ್ ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ. ಭಾರತದ ರಾಷ್ಟ್ರಗೀತೆ ಜನಗಣಮನ. ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ದಾರೆ. ಇದನ್ನು ಜನವರಿ 24, 1950ರಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಈ ಹಾಡನ್ನು ಮೊದಲು ಕಲ್ಕತ್ತಾ ಅಧಿವೇಶನದಲ್ಲಿ ಡಿಸೆಂಬರ್ 27, 1911ರಂದು ಹಾಡಲಾಯಿತು. ರಾಷ್ಟ್ರಗೀತೆಯು 5 ಚರಣಗಳನ್ನು ಅಥವಾ ಪದ್ಯಗಳನ್ನು ಹೊಂದಿದ್ದು, ಇದನ್ನು ಮೊದಲನೆಯ ಪದ್ಯದಿಂದ ಗುರುತಿಸಲಾಗುತ್ತದೆ. ರಾಷ್ಟ್ರಗೀತೆಯನ್ನು ಹಾಡುವ ಸಮಯ 48 ರಿಂದ 52 ಸೆಕೆಂಡುಗಳಾಗಿವೆ. 5 ಈಸ್ ನ್ಯಾಷನಲ್ ಫ್ರೂಟ್, ರಾಷ್ಟ್ರೀಯ ಹಣ್ಣು. ಭಾರತದ ರಾಷ್ಟ್ರೀಯ ಹಣ್ಣು ಮಾವು. ಇದನ್ನು ಹಣ್ಣುಗಳ ರಾಜ ಎಂತಲೂ ಕರೆಯುತ್ತಾರೆ. ಭಾರತವು 1950ರಲ್ಲಿ ಮಾವಿನ ಹಣ್ಣನ್ನ ರಾಷ್ಟ್ರೀಯ ಹಣ್ಣಾಗಿ ಅಳವಡಿಸಿತು. ಮಾವಿನ ಹಣ್ಣಿನ ಬಗ್ಗೆ ಪ್ರಾಚೀನ ಕಾಲದ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಈ ಹಣ್ಣನ್ನ ಪ್ರೀತಿ ಮತ್ತು ಸಮೃದ್ಧಿ ಸಂಕೇತವೆಂದು ಪರಿಗಣಿಸಿ ಹಾಗೂ ಅದರ ಜನಪ್ರಿಯತೆಯನ್ನ ಮತ್ತು ಪರಂಪರೆಯನ್ನು ಪರಿಗಣಿಸಿ ಇದನ್ನು ರಾಷ್ಟ್ರೀಯ ಹಣ್ಣಾಗಿ ಅಂಗೀಕರಿಸಲಾಯಿತು. 6 ಈಸ್ ನ್ಯಾಷನಲ್ ಎಂಬ್ಲೆಮ್, ರಾಷ್ಟ್ರೀಯ ಲಾಂಛನ. ಭಾರತದ ರಾಷ್ಟ್ರೀಯ ಲಾಂಛನ 4 ಮುಖದ ಸಿಂಹ. ಇದು ಅಶೋಕನ ಸಾರನಾಥದಲ್ಲಿರುವ ಸಿಂಹಸ್ತಂಭದ ಲಾಂಛನವಾಗಿದೆ. ಈ ಲಾಂಛನವನ್ನ ಭಾರತದ ಸರ್ಕಾರವು ಜನವರಿ 26, 1950ರಂದು ಅಧಿಕೃತವಾಗಿ ಅಳವಡಿಸಿಕೊಂಡಿತು. ಇದರಲ್ಲಿ 4 ಸಿಂಹಗಳು ಬೆನ್ನಿಗೆ ಬೆನ್ನು ಕೊಟ್ಟು ಕುಳಿತಿರುವ ಹಾಗಿದೆ. ಆದರೆ ಚಿತ್ರದಲ್ಲಿ 3 ಸಿಂಹಗಳು ಮಾತ್ರ ಕಾಣಸಿಗುತ್ತವೆ. ಸಿಂಹಗಳ ಕೆಳಗಿರುವ ಪೀಠದ ಮಧ್ಯಭಾಗದಲ್ಲಿ ಧರ್ಮಚಕ್ರವಿದೆ. ಅದರ ಬಲಬದಿಯಲ್ಲಿ ಗೂಳಿ ಮತ್ತು ಎಡಬದಿಯಲ್ಲಿ ಓಡುತ್ತಿರುವ ಕುದುರೆಯ ಚಿತ್ರಗಳಿವೆ. ಲಾಂಛನದ ತಳಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ. ಇದರ ಅರ್ಥ ಸತ್ಯವೊಂದೇ ಗೆಲ್ಲುತ್ತದೆ. ಈ ಲಾಂಛನವು ಭಾರತದ ಗಣರಾಜ್ಯದ ಅಧಿಕೃತ ಮುದ್ರೆಯಾಗಿದ್ದು, ಇದನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಧಿಕೃತವಾಗಿ ಬಳಸುತ್ತವೆ. 7 ಈಸ್ ನ್ಯಾಷನಲ್ ಬರ್ಡ್, ರಾಷ್ಟ್ರೀಯ ಪಕ್ಷಿ. ಭಾರತೀಯ ರಾಷ್ಟ್ರೀಯ ಪಕ್ಷಿ ನವಿಲು. ದೇಶದಾದ್ಯಂತ ಇದರ ವ್ಯಾಪಕ ಉಪಸ್ಥಿತಿ ಮತ್ತು ಭಾರತೀಯ ಕಲೆ, ಪುರಾಣ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿರುವ ಮಹತ್ವದಿಂದಾಗಿ ನವಿಲನ್ನು 1963ರಲ್ಲಿ ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಅಳವಡಿಸಲಾಯಿತು.
ಏಟ್ ಈಸ್ ನ್ಯಾಷನಲ್ ರೆಪ್ಟೈಲ್, ರಾಷ್ಟ್ರೀಯ ಸರೀಸೃಪ. ಭಾರತದ ರಾಷ್ಟ್ರೀಯ ಸರೀಸೃಪವೆಂದು ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪವನ್ನು ಕರೆಯಲಾಗುತ್ತದೆ. ಇದು ವಿಶ್ವದ ಅತಿ ಉದ್ದವಾದ ವಿಷಪೂರಿತ ಹಾವಾಗಿದೆ. ಇದು 18 ಅಡಿ ಉದ್ದವಾಗಿದೆ. ಇದು ಭಾರತದಲ್ಲಿ ನಿರ್ದಿಷ್ಟವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತದೆ. ಭಾರತವು 1963ರಲ್ಲಿ ರಾಷ್ಟ್ರೀಯ ಸರೀಸೃಪವೆಂದು ಘೋಷಿಸಲಾಯಿತು. ಇದರ ವಿಶೇಷತೆ ಎಂದರೆ ದಾಳಿ ಮಾಡಿದಾಗ ತಲೆ ಎತ್ತಿ ಎದುರಿಸುವುದಾಗಿದೆ. ನಮ್ಮ ಮೇಲೆ ಯಾರಾದರೂ ಅನಾವಶ್ಯಕವಾಗಿ ದಾಳಿ ಮಾಡಿದಾಗ ನಾವು ಎದುರಿಸಲು ಸಿದ್ಧರಿರಬೇಕು ಎಂಬುದನ್ನು ಇದು ಪ್ರತಿನಿಧಿಸುತ್ತದೆ. 9 ಈಸ್ ನ್ಯಾಷನಲ್ ಹೆರಿಟೇಜ್ ಅನಿಮಲ್, ರಾಷ್ಟ್ರೀಯ ಪರಂಪರೆಯ ಪ್ರಾಣಿ. ಆನೆಯನ್ನು 2010ರಲ್ಲಿ ಭಾರತದ ರಾಷ್ಟ್ರೀಯ ಪರಂಪರೆಯ ಆನೆಯಾಗಿ ಘೋಷಿಸಲಾಯಿತು. ಆನೆಗೆ ನಮ್ಮ ಭಾರತೀಯ ಸಂಪ್ರದಾಯ, ಪುರಾಣ ಮತ್ತು ಧರ್ಮಗ್ರಂಥಗಳಲ್ಲಿ ಉನ್ನತ ಸ್ಥಾನವಿದೆ. ಇವುಗಳು ಹೆಚ್ಚಾಗಿ ಕರ್ನಾಟಕ, ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇತ್ತೀಚೆಗೆ ಆನೆಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿದ ಸರ್ಕಾರವು ಫೆಬ್ರವರಿ 1992ರಲ್ಲಿ ಆನೆಗಳ ರಕ್ಷಣೆಗೆ ಪ್ರಾಜೆಕ್ಟ್ ಎಲಿಫೆಂಟಾವನ್ನು ಸ್ಥಾಪಿಸಿದೆ. 10 ಈಸ್ ನ್ಯಾಷನಲ್ ಅನಿಮಲ್, ರಾಷ್ಟ್ರೀಯ ಪ್ರಾಣಿ. ಭಾರತವು ಏಪ್ರಿಲ್ 1973ರಲ್ಲಿ ಬಂಗಾಳ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ಮೊದಲು ಸಿಂಹವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಅದನ್ನು ಮೌರ್ಯ ಸಾಮ್ರಾಟ ಅಶೋಕನ ರಾಜ್ಯ ಲಾಂಛನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಈಗ ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಹುಲಿಯು ಬಲ ಮತ್ತು ಶಕ್ತಿಯ ಸಂಕೇತವಾಗಿದೆ. 11 ಈಸ್ ನ್ಯಾಷನಲ್ ಲ್ಯಾಂಗ್ವೇಜ್, ರಾಷ್ಟ್ರೀಯ ಭಾಷೆ. ಅನೇಕ ಜನರು ರಾಷ್ಟ್ರೀಯ ಭಾಷೆ ಹಿಂದಿ ಎಂದು ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಭಾರತವು ಯಾವ ಭಾಷೆಯನ್ನು ಕೂಡ ರಾಷ್ಟ್ರೀಯ ಭಾಷೆಯನ್ನಾಗಿ ಪರಿಗಣಿಸಿಲ್ಲ, ಏಕೆಂದರೆ ಭಾರತದಲ್ಲಿ ಹಲವಾರು ಭಾಷೆಗಳಿವೆ. ಸಂವಿಧಾನದಲ್ಲಿಯೂ ಕೂಡ ಯಾವುದೇ ಭಾಷೆಗೆ ರಾಷ್ಟ್ರೀಯ ಸ್ಥಾನವನ್ನ ನೀಡಿಲ್ಲ. ಆದರೆ ನಮ್ಮ ದೇಶದ ಜನಸಂಖ್ಯೆಯ ದತ್ತಾಂಶದ ಪ್ರಕಾರ ಭಾರತದಲ್ಲಿ 40% ಹೆಚ್ಚು ಜನ ಹಿಂದಿ ಭಾಷೆಯನ್ನ ಮಾತನಾಡ್ತಾರೆ. ಅದಕ್ಕಾಗಿ ಸರ್ಕಾರದ ಆಡಳಿತ, ಕಾನೂನು ಕಚೇರಿ ಮತ್ತು ಸಂಸದೀಯ ಕೆಲಸಗಳಿಗಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನ ಅಧಿಕೃತವಾಗಿ ಬಳಸುತ್ತಾರೆ. 12 ಈಸ್ ನ್ಯಾಷನಲ್ ಟ್ರೀ, ರಾಷ್ಟ್ರೀಯ ಮರ. ಭಾರತವು 1950ರಲ್ಲಿ ಆಲದ ಮರವನ್ನ ಅಧಿಕೃತವಾಗಿ ರಾಷ್ಟ್ರೀಯ ಮರವೆಂದು ಘೋಷಿಸಿತು, ಏಕೆಂದರೆ ಇದು ಆಳವಾದ ಬೇರು ವ್ಯವಸ್ಥೆ ಹೊಂದಿದ್ದು ಇದರ ವಿಸ್ತರಣೆ ತುಂಬಾ ದೊಡ್ಡದಾಗಿದೆ ಹಾಗೂ ಬಹಳಷ್ಟು ವರ್ಷಗಳ ಕಾಲ ಶಾಶ್ವತವಾಗಿ ಉಳಿಯುವ ಮರವಾಗಿದೆ ಹಾಗೂ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುತ್ತದೆ. ಇದು ದೇಶದ ಏಕತೆ, ಸಾಂಸ್ಕೃತಿಕ ಗುರುತು ಹಾಗೂ ಶಾಶ್ವತ ಉಳಿಯುವಿಕೆಯನ್ನ ಸಂಕೇತಿಸುತ್ತದೆ. Thanks for watching. Do subscribe. Subscribe for more content.